जगद्गुरु पादपद्मे तयोश्रित्वा प्रणमामि मुहुर्मुहुः रत्नाकर धौतपदां हिमालय किरीटिनीं ब्रह्म राजर्षि रत्नाढ्यां वंदे भारतम। ಇಷ್ಟು ಹೊತ್ತು ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲ ಆದರಣೀಯ ಗಣ್ಯರಿಗೆ ಶ್ರುತಿಯ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಅಂತ ಆಗಮಿಸಿರುವಂತಹ ಅಂಕೋಲಾದ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಅತ್ಯಂತ ಬಹಳ ಹೆಮ್ಮೆ ಇದೆ. ನಾನು ಹಿರಿಯರು ಹೇಳಿದ ಮಾತನ್ನ ಸ್ವೀಕಾರ ಮಾಡ್ತೀನಿ. ಯಾಕೆ ಅಂತಂದ್ರೆ ಯೂಶುವಲ್ ಆಗಿ ಆ ಮಾತುಗಳನ್ನು ಸ್ವೀಕಾರ ಮಾಡೋದು ಕಷ್ಟ. ಆದ್ರೆ ಸ್ವೀಕಾರ ಮಾಡ್ತೀನಿ ಯಾಕೆ ಅಂತಂದ್ರೆ ನಮೋ ಬ್ರಿಗೇಡ್ ನಾವು ಕಟ್ಟಿದಾಗ ನರೇಂದ್ರ ಮೋದಿ ಇನ್ನು ಪ್ರಧಾನಮಂತ್ರಿ ಕ್ಯಾಂಡಿಡೇಟು ಆಗಿತ್ತು. ನರೇಂದ್ರ ಮೋದಿ ಆಗ್ಬೇಕು, ಅಡ್ವಾಣಿಯವರು ಆಗ್ಬೇಕು ಅಂತ ದೊಡ್ಡ ಚರ್ಚೆ ನಡೀತಿತ್ತು. ಆಗ ನಮೋ ಬ್ರಿಗೇಡ್ ಹುಟ್ಟಾಕ್ತಿತ್ತು. ನನಗೊಬ್ಬ ಪತ್ರಕರ್ತರು ಕೇಳಿದ್ರು, ಶೆಟ್ಟರು ಕೂತಿದ್ದಾರೆ ಮುಂದೆ, ಒಬ್ಬ ಪತ್ರಕರ್ತರು ಕೇಳಿದ್ರು, ಇನ್ನು ನರೇಂದ್ರ ಮೋದಿ ಕ್ಯಾಂಡಿಡೇಟ್ ಅಂತಾನೆ ಗೊತ್ತಿಲ್ಲ, ನೀವು ನಮೋ ಬ್ರಿಗೇಡ್ ಮಾಡಿದ್ದೀರಲ್ಲ ಅಂತ. ನಾವ್ ಹೇಳಿದ್ವಿ, ಈಗ ನಮೋ ಬ್ರಿಗೇಡ್ ನ ಕೆಲಸ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಅಂತ ಪ್ರೆಷರ್ ಮಾಡೋದು, ಕ್ಯಾಂಡಿಡೇಟ್ ಆದ್ಮೇಲೆ ಅವರನ್ನ ಪ್ರಧಾನಿ ಮಾಡಿ ಅಂತ ಜನರಿಗೆ ಒಪ್ಪಿಸೋದು. ಎರಡು ಕೆಲಸ ಎರಡೂ ನಾವು ಮಾಡ್ತೀವಿ ಅಂತ ಆಗಸ್ಟ್ ಮಾಡಿದ್ವಿ ನಾವು. ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ನಂತರ ನಮೋ ಬ್ರಿಗೇಡ್ ಅನ್ನೋ ಸಂಘಟನೆಯನ್ನ ವಿಸರ್ಜನೆ ಮಾಡಿದ್ವಿ. ಯಾಕೆ ಅಂದ್ರೆ ಪೊಲಿಟಿಕ್ಸ್ಗೂ ನಮಗೂ ದೂರ ಅನ್ನೋ ಕಾರಣ, ದೂರ ಇರಬೇಕು ಅಂತ. ನಾಳೆ ಎಲ್ಲ ಪೊಲಿಟಿಕಲ್ ಲೀಡರ್ ಹತ್ರ ಗೆಲ್ಲಿಸಿದ್ದು ನಾವ್ ಹೇಳಿದ ಕೆಲಸ ಮಾಡಿ ಅಂತ ಕೇಳೋದು ನಮ್ ಕೆಲಸ ಅಲ್ಲ. ಮೋದಿ ಏನ್ ಮಾಡ್ತಾರೋ ಅದನ್ನ ಮಾಡ್ಲಿ ಅಂತ ಸುಮ್ಮನೆ. ಎರಡನೇ ಬಾರಿಗೆ 2019 ನಲ್ಲಿ ಸ್ವಲ್ಪ ಆತಂಕ ಇತ್ತು. 5 ರಾಜ್ಯಗಳ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ 4 ರಾಜ್ಯಗಳು ಸೋತೋಗಿದ್ರು. ಹೀಗಾಗಿ ಮತ್ತೊಮ್ಮೆ ಮಾಡಬೇಕಾದ ಪರಿಸ್ಥಿತಿ ಬಂತು. ಟೀಮ್ ಮೋದಿ ಅಂತ ಕಟ್ಟಿದ್ವಿ. ಈಗ ಮತ್ತೆ ನಮೋ ಬ್ರಿಗೇಡ್ ಅನ್ನ ಆರಂಭಿಸಿದ್ದೀವಿ. ಈಗ ಮತ್ತೆ ನಮೋ ಬ್ರಿಗೇಡ್ ಅನ್ನ ಆರಂಭಿಸಿದ್ದೀವಿ. ಇದಕ್ಕೆ ನಮೋ ಬ್ರಿಗೇಡ್ 2.0 ಅಂತ ಇಟ್ಟಿದ್ದೀವಿ ಹೆಸರು. ಯಾಕೆ ಅಂತಂದ್ರೆ ಕರ್ನಾಟಕದ ಎಲೆಕ್ಷನ್ ನ ರಿಸಲ್ಟ್ ಬಂದಾಗ ಒಂದು ಸಣ್ಣ ಗಾಬರಿ ಆಗಿತ್ತು. ಬಿಜೆಪಿ ಸೋಲ್ತು, ಕಾಂಗ್ರೆಸ್ ಗೆದ್ದು. ನನಗೆ ಬಹಳ ಡಿಫರೆನ್ಸ್ ಇಲ್ಲ. ಬಿಜೆಪಿ ಸೋತ್ರೆ, ಕಾಂಗ್ರೆಸ್ ಗೆದ್ರೆ ಕರ್ನಾಟಕದ ಚುನಾವಣೆಯಲ್ಲಿ ಏನೋ ಬೇಜಾರು ಮಾಡ್ಕೊಳ್ಳುವಂತ ಸಂಗತಿ ಏನೂ ಅಲ್ಲ. ಸಮಾಜದ ನಿರ್ಣಯ ಅಂತ ಸುಮ್ಮನೆ ಆಗ್ತೀವಿ. ಆದರೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ರೀಸನ್ ಏನು ಅಂತ ಕೇಳಿದಾಗ ಸಮಾಜ ಹೇಳ್ತು, 2,000 ರೂಪಾಯಿ ಕೊಟ್ರಲ್ಲ ಫ್ರೀಯಾಗಿ, ಬಸ್ ಟಿಕೆಟ್ ಫ್ರೀ ಕೊಟ್ರಲ್ಲ ಹೆಣ್ಮಕ್ಳಿಗೆ, 200 ಯೂನಿಟ್ ಕರೆಂಟ್ ಕೊಟ್ರಲ್ಲ, ಅದಕ್ಕೋಸ್ಕರ ವೋಟ್ ಹಾಕಿದ್ರು ಜನ ಅಂತ ಸ್ವಲ್ಪ ಆತಂಕ ಅನ್ನಿಸ್ತು. ಬಸ್ ಟಿಕೆಟ್ ಫ್ರೀ ಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯವ್ರನ್ನ ಸಿಎಂ ಮಾಡ್ಬೋದಾದ್ರೆ ನಾಳೆ ಟ್ರೈನ್ ಟಿಕೆಟ್ ಫ್ರೀ ಅಂತ ಅನೌನ್ಸ್ ಮಾಡಿದ್ರೆ ರಾಹುಲ್ ಗಾಂಧಿ ಒಪ್ಕೊಳ್ತಾರ ಜನ ಅಂತ ಭಯ ಅನ್ನಿಸ್ತು ನನಗೆ ಅಂತ. ಎಲ್ಲಿಗೆ ಹೋಗ್ಬಿಡುತ್ತಪ್ಪ ಸಮಾಜ ಹೀಗಾದ್ರೆ? ಕೊನೆಯ ಪಕ್ಷ ನರೇಂದ್ರ ಮೋದಿಯವರ ವಿಚಾರದಲ್ಲಿ ಇದಾಗಬಾರದು. ನಾನು ಬ್ರಹ್ಮಾಂಡವನ್ನೇ ತೆಗೆದು ಉಚಿತವಾಗಿ ನೀನು ಕೊಡ್ತೀನಿ ಅಂತ ಕೇಳಿದ್ರು ನಿನ್ನ ಬ್ರಹ್ಮಾಂಡ ಮೂಲೆಗೆಸಿದ್ದೀನಿ, ನಂಗೆ ನರೇಂದ್ರ ಮೋದಿಯೇ ಪ್ರಧಾನಿ ಬೇಕು ಅಂತ ಹೇಳುವಂತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಸರಿಸುಮಾರು 7-8 ಎಲೆಕ್ಷನ್ ಮುಗಿದ ಅಥವಾ 2-3 ದಿನಗಳಲ್ಲಿ ಅಥವಾ ಚುನಾವಣೆಯ ರಿಸಲ್ಟ್ ಬಂದ 2-3 ದಿನಗಳಲ್ಲೇ ನಮೋ ಬ್ರಿಗೇಡ್ 2.0ಗೆ ಅಸ್ಥಿಭಾರ ಹಾಕಿ ನಾವು ಊರು ತುಂಬಾ ಅಲ್ದಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ನಾನು ಈ ಹಿಂದೆ ಇದೇ ಜಾಗಕ್ಕೆ ಹೋಗಿದ್ದೆ, ಈ ಶಾಲೆಗೆ ಬಂದಿದ್ದ ನನಗೆ ನೆನಪಾಗ್ತಿದೆ. ಒಂದು ಬೈಕ್ ರ್ಯಾಲಿಯಲ್ಲಿ ಬಂದಿದ್ವಿ. 3700 ಕಿಲೋಮೀಟರ್ ಬೈಕ್ ರ್ಯಾಲಿ ಮಾಡಿದ್ವಿ. ಹೋದ ಕಡೆ ಎಲ್ಲ ಕಾರ್ಯಕರ್ತರನ್ನ ಜೋಡಿಸುವಂತ ಪ್ರಯತ್ನ ಮಾಡ್ತಿದ್ವಿ. ಯಾಕೆ ಅಂತಂದ್ರೆ ಚುನಾವಣೆಯಲ್ಲಿ ಸೋತ ನಂತರ ಭಾಜಪ ನಾವು ಸತ್ಯ ಹೋಗಿದೀವಿ ಅಂತ ಭಾವಿಸಿದ್ವಿ, ಎದ್ದೇ ಇರಲಿಲ್ಲ. ನಮ್ಗೊಂದು ಆತಂಕ ಇತ್ತು, ಇನ್ನೊಂದು 7-8 ತಿಂಗಳಿಗೆ ಎಲೆಕ್ಷನ್ ಬರುತ್ತಪ್ಪ, ಸತ್ತವ್ರನ್ನ ಕಟ್ಕೊಂಡು ಹೇಗೆ ಮಾಡೋದು ಅಂತ ಹೇಳಿ ಬೈಕ್ ರ್ಯಾಲಿ ನಾವೇ ಶುರು ಮಾಡಿದ್ವಿ. ನಮೋ ಬ್ರಿಗೇಡ್ನಿಂದ 3,500 ಕಿಲೋಮೀಟರ್ 3 ದಿನಗಳ ಕಾರ್ಯಕ್ರಮಗಳನ್ನು ಉದ್ದಕ್ಕೂ ಮಾಡ್ಕೊಂಡು ಬಂದ್ವಿ. ಇನ್ನೂ ಮಲಗಿದರೆ ಏಳುವಾಗ ಭಾರತ ಇರೋದಿಲ್ಲ ಅಂತ 3 ದಿನಗಳ ಸರಣಿ ಕಾರ್ಯಕ್ರಮ ಒಂದು 8 ಕಡೆಗಳಲ್ಲಿ ನಗರ ಪ್ರದೇಶಗಳಲ್ಲಾಯ್ತು. 3 ದಿನ ಸಾವಿರಾರು ಜನ ಸೇರ್ತಿದ್ರು ಕಾರ್ಯಕ್ರಮಕ್ಕೆ. ಅದಾದ ನಂತರ ಒಂದು ರಥಯಾತ್ರೆ ಮಾಡಿದ್ವಿ. ಹನುಮಂತ ರಥ ಇಲ್ಲಿಗೂ ಬಂದಿದ್ದ. ಹಳ್ಳಿಗೆ ಹೋಗ್ತಾ ಹಳ್ಳಿಗಳಲ್ಲಿ ಜನರಿಗೆ ರಾಮ ಮಂದಿರ ನಿರ್ಮಾಣದ ಹಿಂದಿನ ಹೋರಾಟದ ಕಥೆಯನ್ನ ವಿಡಿಯೋ ಮೂಲಕ ಪ್ರದರ್ಶಿಸುವ, ಎಕ್ಸಿಬಿಷನ್ ಮಾಡುವಂತ ವ್ಯವಸ್ಥೆ ಮಾಡಿಕೊಟ್ವಿ. ಲಕ್ಷಾಂತರ ಜನ ಆ ಟಿವಿಯನ್ನ ಆ ವಿಡಿಯೋಗಳನ್ನ ನೋಡಿ ಆನಂದಿಸಿ ಹೇಳಿದ್ರು, ಈ ಬಾರಿ ನರೇಂದ್ರ ಮೋದಿ ಆಗ್ಬೇಕು ಅಂತ. ನಮ್ಗೆ ಸ್ವಲ್ಪ ವಿಶ್ವಾಸ ಬರ್ತದೆ. ಆ ವಿಶ್ವಾಸದ ಆಧಾರದ ಮೇಲೆ ನಿಶ್ಚಯ ಮಾಡಿ ಹೇಳಿದ್ವಿ, ಈ ಬಾರಿ 5 ವರ್ಷ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಕರ್ನಾಟಕ 25 ಸೀಟುಗಳನ್ನು ಕೊಟ್ಟಿತ್ತು, ಪ್ಲಸ್ 1 26 ಆಗಿತ್ತು. 10 ವರ್ಷಗಳ ಅದ್ಭುತ ಅಧಿಕಾರಕ್ಕೆ 28 ಸೀಟ್ ಕೊಡುವಂತಾಗಬೇಕು ಅಂತ ನಾನಂತೂ ನಿಶ್ಚಯ ಮಾಡಿದ್ರೆ ಊರಿಗೆ ಹೋಗ್ಬೇಕು ಅಂತ. ಅದೇ ನಿಶ್ಚಯದ ಆಧಾರದ ಮೇಲೆ ಇವತ್ತು ಇಲ್ಲಿಗೆ ಬಂದರು. ಈ ಬಾರಿಯ ಟ್ರಿಪ್ ಹೇಗಿದೆ ಅಂತಂದ್ರೆ ಚಿಕ್ಕಮಗಳೂರಲ್ಲಿ ಶುರುವಾಯ್ತು, ಅಲ್ಲಿಂದ ಬೈಂದೂರಿಗೆ ಬಂದೆ,
ಇವತ್ತು ಬೆಳಗ್ಗೆ ಮುರುಡೇಶ್ವರದಲ್ಲಿ, ಈಗ ಅಂಕೋಲಾದಲ್ಲಿ, ನಾಳೆ ಗೋವಾಕ್ಕೆ ಹೋಗ್ತೀನಿ ನಾನು. ಅಲ್ಲಿಂದ ನೇರವಾಗಿ ಕಿತ್ತೂರು ಖಾನಾಪುರ, ಅಲ್ಲಿಂದ ದಾಂಡೇಲಿ ಹಳಿಯಾಳ ರಾಮನಗರ, ಆ ಕಡೆಯಿಂದ ಕೆಳಗೋದ್ರೆ ಜಗಳೂರು ದಾವಣಗೆರೆ, ಅಲ್ಲಿಂದ ತುಮಕೂರು, ನಂತರ ದೊಡ್ಡಬಳ್ಳಾಪುರ, ಹಾಗೋಗಿ ಕೋಲಾರದ ಮಾರ್ಗವಾಗಿ ಮೈಸೂರಿನ ಭಾಗಕ್ಕೆ ಮತ್ತು ಉತ್ತರ ಕರ್ನಾಟಕದ ಪ್ರವಾಸ. ಹೆಚ್ಚು ಕಡಿಮೆ ಮುಂದಿನ ಮಾರ್ಚ್ 4ನೇ ತಾರೀಕು, ನನ್ನ ಅಂದಾಜಿನ ಪ್ರಕಾರ ಮಾರ್ಚ್ 1ರಿಂದ 4ನೇ ತಾರೀಕೊಳಗೆ ನೀತಿ ಸಂಹಿತೆ ಘೋಷಣೆ ಆಗ್ಬೋದು. ಅಲ್ಲಿವರೆಗೂ ಈ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಒಂದು 2 ಕಾರ್ಯಕ್ರಮ ಆದರೂ ಆಗಿರ್ಬೇಕು ಅಂತ ನಿಶ್ಚಯ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. ಒಟ್ಟಾರೆ 28ಕ್ಕಿಂತ 1 ಕಡಿಮೆ ಕೊಡಬಾರದು ಅಂತ ನಮ್ಮ ಅಪೇಕ್ಷೆ ಅನ್ನೋ ಕಾರಣಕ್ಕೆ. ಯಾಕೆ ನರೇಂದ್ರ ಮೋದಿ ಅವರ ಮೇಲೆ ಇಷ್ಟು ಪ್ರೀತಿ? ಒಂದೇ ಒಂದು ಕಾರಣವಿರ್ತದೆ. ಯಾರಾದ್ರೂ ಚುನಾವಣೆಗೆ ಬಂದು ನಿಂತರೆ ಮೊದಲು ಶುರುವಾಗೋದು ಅವ್ರ ಜಾತಿ ಯಾವುದು ಅಂತ. ಜಾತಿ ಇಲ್ಲ ಅಂತಂದ್ರೆ ಇವ್ರು ಯಾರ ಮಗ ಅಂತ. ಪ್ರಿಯಾಂಕ್ ಖರ್ಗೆ ಯಾರ ಮಗ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ. ಮಧು ಬಂಗಾರಪ್ಪ ಯಾರ ಮಗ? ಬಂಗಾರಪ್ಪನ ಮಗ. ಅಂದ್ರೆ ಅಪ್ಪನ ಹೆಸರು ತಗೊಂಡು ರಾಜಕೀಯ ಮಾಡುವುದು. ಇನ್ನು ಕೆಲವರಿದ್ದಾರೆ ಅವ್ರ ಜಾತಿಯ ಹೆಸರಲ್ಲಿ ರಾಜಕಾರಣ ಮಾಡ್ತಾರೆ. ಆದ್ರೆ ಈ ದೇಶದಲ್ಲಿ ಒಬ್ಬ ರಾಜಕಾರಣಿಯ ಹಿಂದೆ ನಾವು ತಿರುಗಾಡ್ತಿದ್ದೀವಿ, ಒಬ್ಬ ರಾಷ್ಟ್ರ ನೀತಿಜ್ಞರ ಹಿಂದೆ ನಾವು ತಿರುಗಾಡ್ತಿದ್ದೀವಿ. ಆತ ಅಪ್ಪನ ಹೆಸರು ಹೇಳಲಿಲ್ಲ, ಅವರ ಅಪ್ಪನ ಹೆಸರು ದೇವರನಿಗೂ ಯಾರಿಗೂ ಗೊತ್ತಿಲ್ಲ, ಬಹಳ ಜನರಿಗೆ ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿರ್ಬೋದಷ್ಟೇ. ಅವ್ರ ಜಾತಿ ಯಾವುದು ಅಂತ ಈಗ ರಾಹುಲ್ ಗಾಂಧಿ ಹೇಳಿದ್ಮೇಲೆ ಗೊತ್ತಾಗ್ತಿದೆ, ಬಿಟ್ರೆ ಅನೇಕರಿಗೆ ಗೊತ್ತೇ ಇರಲಿಲ್ಲ ಜಾತಿ ಯಾವುದು ಅಂತ. ಯಾಕೆಂದ್ರೆ ನರೇಂದ್ರ ಮೋದಿ ಅವರನ್ನ ಯಾರು ನಮ್ಮ ಜಾತಿ ಅನ್ನೋ ಕಾರಣಕ್ಕೋಸ್ಕರ ವೋಟ್ ಮಾಡಲಿಲ್ಲ, ಈತ ಪ್ರಖರ ಭಾರತೀಯ ಅನ್ನೋ ಕಾರಣಕ್ಕೋಸ್ಕರ ವೋಟ್ ಮಾಡ್ತಿದ್ದಾರಲ್ಲ, ಆ ತರದ ಒಬ್ಬ ವ್ಯಕ್ತಿಯ ಹಿಂದೆ ಓಡಾಡಿ ಬಹಳ ಹೆಮ್ಮೆ ಅಂತ. ನನ್ಗೆ ಗೊತ್ತಿದೆ ನಾನು ನಿಂತಿರುವ ನೆಲ ಯಾವುದು ಅಂತ. ನಾನು ಉತ್ತರ ಕನ್ನಡದ ನೆಲದಲ್ಲಿದ್ದೀನಿ, ಕರಾವಳಿ ಬೆಲ್ಟ್ ಅಲ್ಲಿ ಇದ್ದೀನಿ. ಇಲ್ಲಿ ಜಾತಿಯೂ ನಡೆಯೋದಿಲ್ಲ, ಇಲ್ಲಿ ನಿಮ್ ಪರಂಪರೆಯೂ ನಡೆಯೋದಿಲ್ಲ. ಇಲ್ಲಿ ಏನಾದ್ರೂ ನಡೆಯೋದಿದ್ರೆ ರಾಷ್ಟ್ರಭಕ್ತಿ ಮಾತ್ರ ನಡೆಯುತ್ತೆ ಈ ಕರಾವಳಿ ಬೆಲ್ಟ್ ನಲ್ಲಿ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ನರೇಂದ್ರ ಮೋದಿ ಅವರ ಕುರಿತಂತೆ ಪ್ರಚಾರ ಮಾಡ್ಲಿಕ್ಕೆ, ಮಾತಾಡ್ಲಿಕ್ಕೆ ನಾನು ಉತ್ತರ ಕನ್ನಡಕ್ಕೆ ಬರುವಂತ ಅವಶ್ಯಕತೆ ಇಲ್ಲ ಅಂತನೂ ನನಗೆ ಗೊತ್ತು. ಕಳೆದ ಅನೇಕ ವರ್ಷಗಳಿಂದ ರಾಷ್ಟ್ರೀಯತೆಯ ಹಿನ್ನೆಲೆಯಲ್ಲೇ ವೋಟ್ ಮಾಡ್ಕೊಂಡು ಬಂದಿರುವಂತ ಕೆಲವು ಕ್ಷೇತ್ರಗಳಲ್ಲಿ ನನ್ನ ಉತ್ತರ ಕನ್ನಡವೂ ಕೂಡ ಒಂದು ಅಂತ ನಾನು ಹೆಮ್ಮೆಯಿಂದ ಎದೆ ತಟ್ಕೊಂಡು ಊರಲ್ಲೆಲ್ಲ ತಿರುಗಾಡಬಹುದು. ಆ ತರದ ವಾತಾವರಣ ಉತ್ತರ ಕನ್ನಡದಲ್ಲಿದೆ. ಆದರೂ ನರೇಂದ್ರ ಮೋದಿ ಅವರ ವಿಚಾರ ಬಂದಾಗ ನಾನು ಯಾವುದೇ ಅವಕಾಶವನ್ನು ಬಿಟ್ಕೊಡ್ಲಿಕ್ಕೆ ಸಿದ್ಧವಿಲ್ಲವಾಗಿರುವುದರಿಂದ ನಿಮ್ಮ ಎದುರಿಗೆ ಬಂದು ನಿಂತಿದ್ದೀನಿ. ನರೇಂದ್ರ ಮೋದಿ ಅವರು ಕಳೆದ 500 ವರ್ಷಗಳಲ್ಲಿ ಭಾರತ ಕಂಡಂತ ಒಬ್ಬ ಶ್ರೇಷ್ಠ ರಾಜ ಅಂತ ನಾನು ಭಾವಿಸ್ತೇನೆ. ಅನೇಕ ಹಿರಿಯರಿಗೆ, ಸಂಘದ ಪ್ರಮುಖರಿಗೆ ಸ್ವಲ್ಪ ಕೋಪ ಬರ್ಬೋದು, ಸಿಕ್ಕಾಪಟ್ಟೆ ಓವರ್ ಆಯ್ತಿದ್ವು ಅಂತ. 500 ವರ್ಷಗಳಲ್ಲಿ ಯಾರು ಇರಲಿಲ್ವಾ? ಶಿವಾಜಿ ಮಹಾರಾಜರು ಇರಲಿಲ್ವಾ? ಇದ್ರು. ಅವರ ಭಾರತ ಚಿಕ್ಕದಿತ್ತು. ಮರಾಠ ಎಂಪೈರ್ ಚಿಕ್ಕ ಸಾಮ್ರಾಜ್ಯ. ಇನ್ಫ್ಯಾಕ್ಟ್ ಪೇಶ್ವೆಗಳು ಅವರಿಗಿಂತ ದೊಡ್ಡ ಭಾರತವನ್ನು ಕಟ್ಟಿದ್ರು. ಕೃಷ್ಣದೇವರಾಯರಿರ್ಲಿಲ್ವಾ? ಇದ್ರು. ಭಾರತ ಬಹಳ ಚಿಕ್ಕದಿತ್ತವರು. ಆದ್ರೆ ನರೇಂದ್ರ ಮೋದಿ ಎಂತ ದೊಡ್ಡ ಭಾರತವನ್ನ ಅಥವಾ ಎಂತ ದೊಡ್ಡ ಭಾರತದ ಪ್ರಧಾನಿಗಳಾಗಿ ಇಡೀ ಜಗತ್ತಿನೊಂದಿಗೆ ಭಾರತವನ್ನ ಹೇಗೆ ಪ್ರತಿಷ್ಠಾಪಿಸ್ತಾ ಇದ್ದಾರೆ ಅಂತಂದ್ರೆ, ಮತ್ತೊಮ್ಮೆ ಭಾರತದ ಎದುರಿಗೆ ಜಗತ್ತು ನತಮಸ್ತಕವಾಗುವಂತ ಒಂದು ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಮಿತ್ರೆ, ನನ್ನ ಮತ್ತು ನಿಮ್ಮ ಇಮ್ಯಾಜಿನೇಷನ್ ಆಚೆಗೆ ನರೇಂದ್ರ ಮೋದಿ ಅವರ ಇಮ್ಯಾಜಿನೇಷನ್. ನಾನು ಸುಮ್ಮನೆ ಉದಾಹರಣೆ ಹೇಳುವಲ್ಲಿ, ಈಗ ತಾನೇ ನಮ್ಮ ಶೆಟ್ಟರು ಪತ್ರಕರ್ತರು ಮಾತನಾಡ್ತಾ ಹೇಳಿದ್ರು, ನರೇಂದ್ರ ಮೋದಿ ಅವರು 2024ರ ಭಾರತ ಕಟ್ತಿಲ್ಲ, 50 ವರ್ಷಗಳ ಭಾರತವನ್ನು ಕಟ್ತಿದ್ದಾರೆ ಅಂತ. ನಾನು ಹಾಗೆ ಅಂದ್ಕೊಳ್ತಿದ್ದೆ. ಮೊನ್ನೆ ನರೇಂದ್ರ ಮೋದಿ ಭಾಷಣದಲ್ಲಿ ಒಂದು ಮಾತು ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಮತ್ತೊಮ್ಮೆ ಅದನ್ನು ಪುನರುಚ್ಚರಿಸಿದ್ದಾರೆ. ಏನ್ ಹೇಳಿದ್ದಾರೆ ಗೊತ್ತೇನು? ನನ್ನ 3ನೇ ಅವಧಿಯಲ್ಲಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಯಾಕೆ ಮೋದಿ ವೋಟ್ ಮಾಡಲೇಬೇಕು ಅಂತ, ನನ್ನ 3ನೇ ಅವಧಿಯಲ್ಲಿ ನಾನು ತೆಗೆದುಕೊಳ್ಳುವಂತ ನಿರ್ಣಯಗಳು ಹೇಗಿರ್ತವೆ ಅಂತಂದ್ರೆ, ಮುಂದಿನ 1000 ವರ್ಷಗಳ ಭಾರತವನ್ನು ಅದು ರೂಪಿಸುತ್ತೆ. 1000 ವರ್ಷಗಳ ಆಲೋಚನೆ. ಭಾರತೀಯ ಪರಂಪರೆಯನ್ನ, ಭಾರತೀಯ ಸಂಸ್ಕೃತಿಯನ್ನ, ಹಿಂದುತ್ವದ ಚಿಂತನೆಗಳನ್ನ ಮುಂದಿನ ಪೀಳಿಗೆಗೆ ನಿರಂತರವಾಗಿ ಕೊಡಬಲ್ಲ ಭಾರತವನ್ನ ಕಟ್ಟಬೇಕು ಅಂತಿದ್ದೀನಿ ಅಂತ ನರೇಂದ್ರ ಮೋದಿ ಹೇಳುವಾಗ ಗೂಸ್ಬಂಪ್ಸ್ ಬರುತ್ತೆ ನನಗೆ. ಏನ್ ಕಲ್ಪನೆಪ್ಪ! ನಾನು ನೀವು 5 ವರ್ಷದ ಕಲ್ಪನೆ ಕಟ್ಟಬಹುದು, 25 ವರ್ಷದ ಕಲ್ಪನೆ ಕಟ್ಟಬಹುದು, ಹೆಚ್ಚಂದ್ರೆ 50 ವರ್ಷದ ಕಲ್ಪನೆ ಕಟ್ಟಬಹುದು. ನಾವು ಕಟ್ಟೋದು ಏನ್ ಗೊತ್ತಾ? 50 ವರ್ಷಕ್ಕೆ ನಮ್ಮ ಮನೆ ಅಷ್ಟೇ. ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಈ ಮನೆ ಬಂದ್ರೆ ಸಾಕು ಅಂತ ದೇಶ ಕಟ್ಟುವ ಕಲ್ಪನೆ ಇಲ್ಲ ನಮ್ಮ ಬಹುತೇಕರಿಗೆ. ಆದ್ರೆ ನರೇಂದ್ರ ಮೋದಿ ಈ ದೇಶವನ್ನ 1000 ವರ್ಷಗಳಿಗೆ ಕಟ್ತೀನಿ ಅಂತಾರಲ್ಲ, ಹಾಗಾಗಿ ಬಹಳ ಸಂತೋಷ ಅನ್ಸುತ್ತೆ. ಅದಕ್ಕೆ ನಂಗೆ ಹೇಳ್ಬೇಕು ಅನ್ಸೋದು, ಕಳೆದ 500 ವರ್ಷಗಳಲ್ಲಿ ಈ ತರದ ಮತ್ತೊಬ್ಬ ಪ್ರಧಾನಿ ಸಿಕ್ಕಿರ್ಲಿಲ್ಲ ಅಂತ. ಅದಕ್ಕೊಂದು ಅದ್ಭುತವಾಗಿರುವಂತಹ ಕಾರಣ ಏನು ಅಂತಂದ್ರೆ, ನಾನು ಹೇಳೋದಕ್ಕೆ ಇದೇ ಚಿತ್ರ. ಈ ರಾಮ ಮಂದಿರ
ಮತ್ತೆ ನಿರ್ಮಾಣಗೊಂಡು ನಮಗೆ ಸಮರ್ಪಣೆ ಆಗಲಿಕ್ಕೆ 500 ವರ್ಷ ಹಿಡಿತು ಅಂತಂದ್ರೆ 500 ವರ್ಷಗಳಲ್ಲಿ ಮತ್ತೊಬ್ಬರಿಗೆ ಸಾಧ್ಯವಾಗಿರಲಿಲ್ಲ, ಅದು ನರೇಂದ್ರ ಮೋದಿಗೆ ಮಾತ್ರ ಸಾಧ್ಯವಾಗಿರುವಂತಹ ಸಂಗತಿ. ಮಿತ್ರ, 500 ವರ್ಷಗಳ ಹಿಂದಿನ ಈ ಕಟ್ಟಡ ಅಥವಾ ರಾಮ ಮಂದಿರದ ನಿರ್ಮಾಣ ಯಾಕೆ ಸಂತೋಷ? ಇದು ಬರೀ ಒಂದು ಕಟ್ಟಡ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಇದರಲ್ಲಿ ಯಾವ್ದಾದ್ರು ಲೈಟ್ ಆಫ್ ಮಾಡಬಹುದು ಬೇಕಿದ್ರೆ.